ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬ್ಬು, ಇಷ್ಟೊತ್ತು ನೀನು ಎಲ್ಲಿ ಹೋಗಿದ್ದೆ? ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಮೇಡಮ್, ಅದಕ್ಕೆ ಹೊರಗಡೆ ಹೋಗಿದೆ. ಸುಬ್ಬು, ಯಾವಾಗಲೂ ನಿನ್ನ ತೋಳನ್ನ ಮರ್ಚಿರ್ತೀಯ ಅಲ್ವಾ? ಇವತ್ತು ಯಾಕೆ ಬಿಟ್ಕೊಂಡಿದ್ಯಾ? ಅದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಮೇಡಮ್, ಅದಕ್ಕೆ ಹಾಗೆ ಬಿಟ್ಟಿದೆ. ಒಂದು ಸ್ವಲ್ಪ ಕೆಲಸ ಇದೆ, ಬಂದೇ ಇರೋ ನೀವು. ಅಯ್ಯೋಯ್ಯೋ, ಏನ್ ಮದನ್, ಯಾಕೆ ಹಿಂಗೆ ಏಟ್ ಮಾಡ್ಕೊಂಡೆ? ನೀನೆಲ್ಲೋ ಬಿದ್ದೆ ಅಂತ ಹೇಳ್ದೆ, ಆದ್ರೆ ನಿನ್ನನ್ನು ನೋಡ್ತಾ ಇದ್ರೆ ನೀನ್ ಎಲ್ಲೋ ಬಿದ್ದಿರೋ ಹಾಗೆ ಕಾಣಿಸ್ತಾ ಇಲ್ಲ, ನಿನಗೆ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ. ರಾವಣಿ, ಅಯ್ಯಯ್ಯೋ ಪಾಪ ಮೇಡಮ್, ಅವ್ರಿಗೆ ಮೊದಲೇ ಏಟಾಗಿದೆ. ನೀವು ಈ ಥರ ಎಲ್ಲ ಮಾತಾಡಿದ್ರೆ ಗಾಯದ ಮೇಲೆ ಬರೆ ಹಾಕ್ದಂಗಾಗಲ್ವಾ? ಬಿಡಿ ಮೇಡಮ್. ನಾನೇನ್ ಬಿಡ್ಲಿರಿ, ಯಾರು ಸರಿಯಾಗಿ ಬಿಟ್ಟಿದಾರಲ್ಲ, ಅದಕ್ಕೆ ಹೇಳೋದು ಯಾರ ತಂಟೆಗೂ ಹೋಗ್ಬಾರ್ದು ಅಂತ. ಅದ್ರಲ್ಲೂ ಕೆಲವ್ರ ಶಾಪ ತಟ್ಟಿದೆ ಮೈಕೈ ಮುಟ್ಟು ನೋಡ್ಕೊಂಡು ಹಾಕಿ ಸರಿಯಾಗಿ ತಟ್ಟಿದೆ ಮೇಡಮ್. ಏಯ್, ಏನು ಹೇಳ್ತಿದ್ಯಾ? ನಾನಲ್ಲ ಸರ್, ಮೇಡಮ್ ಹೇಳಿದ್ದು ಶಾಪ ಸರಿಯಾಗಿ ತಟ್ಟಿದೆ ಅಂತ. ಛೇ ಹಿಂಗಾಗ್ಬಾರ್ದಿತ್ತು. ಹೆಂಗ್ ಹೊಡೆದಿದ್ದಾರೆ ನೋಡಿ, ನಾಯಿಗ್ ಹೊಡೆದಿದ್ದಾರೆ. ನೀವಿಬ್ರನ್ನ ತೊಳ್ತಿರಲ್ವಾ? ಅಯ್ಯಯ್ಯೋ, ಯಾಕೆ ಮದನ್, ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ನಾವಿಬ್ರು ನಿನಗೆ ಏಟಾಗಿದೆ ಅಂತ ಪಾಪ ಕೇರ್ ಮಾಡೋಣ ಅಂತ ಬಂದ್ವಿ, ನೋಡಿದ್ರೆ ನೀನ್ ನಮ್ಮೇಲೆ ರೇಗಾಡ್ತಾ ಇದೀಯಾ. ಇನ್ಮೇಲಾದ್ರೂ ತಗ್ಗಿ ಬಗ್ಗಿ ಸರಿಯಾದ ದಾರಿಲಿ ನಡೆದ್ರೆ ಈ ಥರ ಜಾರ್ ಬೀಳಲ್ಲ. ಅತಿ ಆಯ್ತು ನಿಮ್ದು. ಅತಿ ಆಗಿತ್ತು ಯಾರ್ದು ಮದನ್? ಸೇರಿಗೆ ಸವಾಸೆ, ಪಾಪಕ್ಕೆ ತಕ್ಕ ಪ್ರತಿಫಲ. ಏನು ಹೇಳಿದ್ರಿ ಮೇಡಮ್? ಪಾಪನಾ? ಹೌದು, ಮದನ್ ನೋಡಿದ್ರೆ ನಿಮಗೆ ಪಾಪ ಅಂತ ಅನ್ಸಲ್ವಾ? ಪಾಪಿಗಳಿಗೆ ಪಾಪ ಅಂತ ಹೇಳಿದ್ರೆ ಅವ್ರ ಪಾಪ ನಮ್ಗೆ ಸುತ್ಕೊಳ್ಳುತ್ತಂತೆ. ಬಿಡಿ, ಜಾಸ್ತಿ ಮಾತಾಡಿ ನಾವ್ ಯಾಕೆ ಇವ್ನಿಗೆ ಡಿಸ್ಟರ್ಬ್ ಮಾಡೋದು? ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಹೊಡಿಲಿಂದ ಕಂಡವ್ರ ವಿಷಯ ನಮಗೆ ಯಾಕೆ? ನಮಗೆ ತುಂಬಾ ಮಾತಾಡೋದಿದೆ, ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಿದೆ. ಇಲ್ಲಿದ್ದು ನಾವ್ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು? ಬನ್ನಿ ಹೋಗೋಣ.